ಹಾಯ್ ಹಲೋ ಫ್ರೆಂಡ್ಸ್, ಮಂಗಳ ಪಾಕಶಾಲೆಗೆ ಸ್ವಾಗತ. ಇವತ್ತು ಅಂಗಾರ ಚತುರ್ಥಿ ಇರೋದ್ರಿಂದ ಗಣೇಶನ ಹೇಗೆ ಪೂಜೆ ಮಾಡ್ತೀನಿ, ನೈವೇದ್ಯ ಏನು ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ಈಗ ಪೂಜೆ ಮಾಡೋದು ಹೇಗೆ ಅಂತ ನೋಡೋಣ. ನಾನೊಂದು ಚಿಕ್ಕ ಮಣೆನ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಚಿಕ್ಕ ಪ್ಲೇಟ್ನ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 9 ವಿಳ್ಯದೆಲೆನ ತೊಗೊಂಡಿದ್ದೀನಿ. ನಾವು 9 ತಗೋಬೋದು, ಇಲ್ಲಾಂದರೆ 12 ತಗೋಬೋದು, 21 ತಗೋಬೋದು. ವಿಳ್ಯದೆಲೆನ ನಮಗೆ ಬೆಸ ಸಂಖ್ಯೆಯಲ್ಲಿ ತಗೊಳ್ಬೇಕಾಗುತ್ತೆ. ಈಗ ನಾನು 9 ವಿಳ್ಯದೆಲೆನ ತಗೊಂಡಿದ್ದೀನಿ. ಮಧ್ಯಕ್ಕೆ ಗಣೇಶನ್ನ ಇಟ್ಕೊಳ್ತಾ ಇದ್ದೀನಿ. ಫಸ್ಟು ಇದನ್ನು ರೆಡಿ ಮಾಡ್ಕೊಂಬಿಡೋಣ. ಅದಾದಮೇಲೆ 21 ಗರಿಕೆನ ತಗೊಂಡಿದ್ದೀನಿ. ನಂದು ಪುಟ್ಟ ಗಣೇಶ ಆಗಿರೋದ್ರಿಂದ ವಿಳ್ಯದೆಲೆ ಜಾಸ್ತಿ ಇಡೋಕ್ಕಾಗಲ್ಲ, ಹಂಗಾಗಿ ನಾನು 9 ವಿಳ್ಯದೆಲೆ ತಗೊಂಡಿದ್ದೀನಿ. 21 ಗರಿಕೆನ ತಗೊಂಡಿದ್ದೀನಿ. ದೀಪನ ಹಚ್ಕೊಂಡು ದೀಪಕ್ಕೆ ಹೂವನ್ನ ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಫಸ್ಟು ಅಲಂಕಾರ ಮಾಡಿಕೊಂಡು ಆಮೇಲೆ ಚೆಂಬು ರೆಡಿ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ 9 ಎಕ್ಕದ ಹೂವಿನ ಬಿಡಿಸ್ಬಿಟ್ಟು ಏರಿಸ್ಕೊಂಡಿದ್ದೀನಿ. ಅದಾದಮೇಲೆ 12 ಕಡಲೆಕಾಳು ನೆನೆಸಿ ಹಾರ ಮಾಡ್ಕೊಂಡಿದ್ದೀನಿ. ಅವೆರಡನ್ನು ಹಾರನು ಗಣೇಶನಿಗೆ ಹಾಕಿದ್ದೀನಿ. ಅದಾದಮೇಲೆ ಅರಿಶಿನ ಕುಂಕುಮನ ಇಟ್ಕೊಳ್ಳೋಣ ಗಣೇಶನಿಗೆ. ಅರಿಶಿನ ಕುಂಕುಮ ಇಟ್ಕೊಂಡ್ಮೇಲೆ ಅಗಸ್ತ್ಯನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೇಳ್ಕೊಳ್ತಾ ಅಗಸ್ತ್ಯ ಅರಿಶಿನ ಕುಂಕುಮ ಹಾರ ಹಾಕ್ಕೊಳ್ಬೇಕಾಗುತ್ತೆ. ನಮ್ಮ ಕಷ್ಟಗಳು ಏನೇನು ಸಮಸ್ಯೆಗಳು ಇದೆ ಅದನ್ನೆಲ್ಲ ಹೇಳ್ತಾ ಹಾರ, ಹೂವು, ಗರಿಕೆ ಎಲ್ಲ ಅರ್ಪಿಸ್ಬೇಕಾಗುತ್ತೆ. ಆದಷ್ಟು ಬಿಳಿ ಹೂವು, ಮಲ್ಲಿಗೆ ಹೂವು ಇದ್ದರೆ, ಇಲ್ಲಾಂದರೆ ಬಿಳಿ ಹೂವು, ಕಾಕಡ ಹೂವು ಆದರೂ ಅಥವಾ ಇಲ್ಲಾಂದರೆ ಕೆಂಪು ಹೂವು ಆದ್ರೂ ಆಗುತ್ತೆ. ಕೆಂಪು ಮತ್ತು ಇದ್ದರೆ ಬಿಳಿ ಹೂವು, ಮಲ್ಲೆ ಹೂವು, ಮಲ್ಲಿಗೆ ಹೂವು ಇದ್ದರೆ ಮುಡಿಸ್ಬೋದು. ನಾನೀಗ ಚೆಂಬನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ವಿಭೂತಿ ಅರಿಶಿನ ಕುಂಕುಮ ಇಟ್ಟಾದಮೇಲೆ ಅದ್ರ ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಗಣೇಶನ್ನ ಅದ್ರ ಮೇಲೆ ಇಟ್ಟು ಚೆಂಬೊಳಕ್ಕೆ ನೀರನ್ನ ಸೇರಿಸಿ ಅದರೊಳಕ್ಕೆ ₹1 ಕಾಯನ್ನು ಹಾಕಿದ್ದೀನಿ. ಅದಾದಮೇಲೆ ನಾನು ರೆಡಿ ಮಾಡಿದ್ನಲ್ಲ ಗಣೇಶನ್ನ ಅದ್ರ ಮೇಲಿಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆನ ಮಾಡ್ಕೊಂಡ್ಮೇಲೆ ಅದಾದಮೇಲೆ 108 ಬಾರಿ ಓಂ ಗಂ ಗಣಪತಿಯೇ ನಮಃ ಅಂತ 108 ಬಾರಿ ಹೂವನ್ನು ಹಾಕ್ತಾ ಮಂತ್ರನ ಪಠಿಸ್ಬೇಕಾಗುತ್ತೆ. ಅದಾದಮೇಲೆ ನಾನು ಮಂಗಳಾರತಿನ ಮಾಡ್ಕೊಳ್ತೀನಿ. ಪೂಜೆ ಎಲ್ಲ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. 108 ಸಲ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ತಾ ಹೂವನ್ನು ಹಾಕಬೇಕಾಗುತ್ತೆ. ಪೂಜೆ ಎಲ್ಲ ಆಯಿತು. ಈಗ ಪೂಜೆ ಆದಮೇಲೆ ನಾನು ರಂಗೋಲೆ ಮತ್ತು ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಇವತ್ತು ಈ ರೀತಿ ರಂಗೋಲೆ ಬಿಟ್ಕೊಂಡಿದ್ದೀನಿ. ಈಗ ಪೂಜೆ ಎಲ್ಲ ರೆಡಿಯಾಗಿದೆ. ಈಗ ಬೆಲ್ಲದಾರತಿ ಮಾಡ್ಕೊಳ್ಬೇಕು. ಈ ರೀತಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ನಾನು ಪ್ರತಿದಿನವೂ ಪೂಜೆ ಮಾಡ್ಬೇಕಾದ್ರೆ ಗ್ಯಾಸ್ನ ಪೂಜೆ ಮಾಡ್ಕೊಳ್ತೀನಿ, ಸ್ಟವ್ನ. ಈಗ ಬೆಲ್ಲದ ಆರತಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅಚ್ಚು ಬೆಲ್ಲ ಬರುತ್ತಲ್ಲ, ಅದಕ್ಕೆ
ತುಪ್ಪದ ಗೆಜ್ಜುಬತ್ತಿನ ಮಾಡಿಟ್ಕೊಂಡಿದ್ದೀನಿ. ಸುತ್ತಲಕ್ಕೂ ಹೂವನ್ನ ಸೇರಿಸ್ಕೊಂಡಿದ್ದೀನಿ. ನಮ್ಮ ಕಷ್ಟಗಳು, ನಮ್ಮ ಈ ಆಸೆಗಳು ಏನೇನು ಇರುತ್ತೆ, ಮನೆ ಸಮಸ್ಯೆ ಪ್ರತಿಯೊಂದನ್ನು ಕೇಳಿಕೊಂಡು ಬೆಲ್ಲದ ಆರತಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದು ಮಂಗಳವಾರ ಬಂದಿರೋದ್ರಿಂದ ತುಂಬ ಶ್ರೇಷ್ಠವಾಗಿರೋಂತಹ ದಿನ. ಹಾಗಾಗಿ ಈ ವಾರ ನಾವು ಪ್ರತಿ ತಿಂಗಳು ಸಂಕಷ್ಟಿ ಬಂದಾಗ ಮಾಡೋಕ್ಕಾಗದರೂ ಇದೊಂದು ಮಂಗಳವಾರ ಮಾಡಿದ್ರೆ, ಅಂಗಾರ ಗಣಪತಿ ಚತುರ್ಥಿ ಮಾಡಿದ್ರೆ ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ. 21 ಸಲ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಪ್ರತಿ ತಿಂಗಳು ಸಂಕಷ್ಟಿ ಬಂದಾಗಲೆಲ್ಲ ಪೂಜೆ ಮಾಡೋಕ್ಕಾಗದಿದ್ದ ಇರೋಂತಹವರು ಈ ರೀತಿ ಒಂದು ಮಂಗಳವಾರ ಮಾಡ್ಬೋದು. ತುಂಬ ವಿಶೇಷವಾದಂತಹ ದಿನ. ಉಪವಾಸ ಇದ್ದು ಮಾಡೋ ಅಂಥವರು ಬೆಳಿಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಚಂದ್ರನ ನೋಡಿಬಿಟ್ಟು ಊಟನ ಮಾಡಬಹುದು. ಉಪವಾಸ ಇರೋಕ್ಕಾಗದಂಥವರು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿ ನೈವೇದ್ಯ ಮಾಡಿ ದೇವರಿಗೆ ಉಪವಾಸನ ಮುರಿಬೋದು. ಈಗ ತಾನೇ ಅಂಗಾರ ಗಣೇಶನ ಚತುರ್ಥಿದು ಪೂಜೆ ಮುಗೀತು. ಈಗ ಅದಕ್ಕೆ ನೈವೇದ್ಯ ಮಾಡ್ಕೊಳ್ಳೋಣ. ಏನೇನು ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ನೈಟೇ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಬೆಳಿಗ್ಗೆ ಬೇಗ 6:30ಗೆ ಪೂಜೆ ಮುಗಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತೀನಿ. ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನೆಲ್ಲ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕಡಲೆಕಾಳು ಉಸ್ಲಿ ಗಣೇಶನಿಗೆ ತುಂಬ ಇಷ್ಟವಾದಂತಹ ಪ್ರಸಾದ. ಹಂಗಾಗಿ ನಾವು ಗಣೇಶನಿಗೆ ಸಂಕಷ್ಟಿ ಆಗಲಿ ಗಣೇಶನ ಹಬ್ಬದಾಗಲಿ ಕಡಲೆಕಾಳು ಉಸ್ಲಿ ಮಾಡಿದರೆ ಅವನಿಗೆ ತುಂಬ ಇಷ್ಟ ಆಗುತ್ತಂತೆ. ನಾನೀಗ ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನ ಈರುಳ್ಳಿ ಮೆಣಸಿನ್ಕಾಯಿ ಸಾಫ್ಟ್ ಆದಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು 2 ಸ್ಪೂನಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಅದಾದಮೇಲೆ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಳೋಣ. ಉಪ್ಪನ್ನು ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಫಿ ಲೋಟಕ್ಕಿಂತ ಚೂರು ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳೋಣ. ಯಾಕೆಂದರೆ ಕಡಲೆಕಾಳು ಚೆನ್ನಾಗಿ ಬೇಯಬೇಕು ಮೆತ್ತಗಾಗೋವರೆಗೂ, ಅದಕ್ಕೋಸ್ಕರ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡೋಣ. ನೀರೆಲ್ಲ ಹಿಂಗೆ ಹೋಗೋವರೆಗೂ ಬೇಯಿಸಬೇಕು, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಕಾಳನ್ನು ಇಸ್ಕಿ ನೋಡಿದ್ರೂ ಗೊತ್ತಾಗುತ್ತೆ ಕಡಲೆಕಾಳು ಬೆಂದಿದೆಯಾ ಇಲ್ವಾ ಅಂತ. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ.
ಈಗ ಕಡಲೆಕಾಳು ಚೆನ್ನಾಗಿ ಕುದ್ದು ಬೇಯ್ತಾ ಇದೆ. ಅಷ್ಟರೊಳಗೆ ನಾವು ಪಾಯಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ಕಡಲೆಕಾಳು ಬೇಯೋದ್ರೊಳಗೆ ನಾನಿಲ್ಲಿ ಒಂದು ಬಟ್ಲಿನಷ್ಟು ಶಾವಿಗೆನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಒಂದು ಸೈಡಲ್ಲಿ ಕಡಲೆಕಾಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನೀರೇನಾರು ಕಮ್ಮಿ ಆದರೆ ಅಂತ. ನಾನು ಶಾವಿಗೆನ ಚೆನ್ನಾಗಿ ಹುರ್ಕೊಂಡ್ಮೇಲೆ ಬೆಲ್ಲನ ಕರಗ್ಸಕ್ಕಿಟ್ಟಿದ್ದೀನಿ. ಬೆಲ್ಲ ಬೇಕಾದರೂ ಹಾಕ್ಕೊಳ್ಬೋದು, ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಸಕ್ಕರೆದಷ್ಟು ತಿನ್ನಲ್ಲ, ಹಂಗಾಗಿ ನಾನು ಬೆಲ್ಲದ್ದೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಡಲೆಕಾಳು ಚೆನ್ನಾಗಿ ಬೆಂದಿದೆ, ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ಒಂದು ಸೈಡು ಬೆಲ್ಲ ಕರ್ಗಕ್ಕೆ ಇಟ್ಟಿದ್ನಲ್ಲ, ಅದು ಚೆನ್ನಾಗಿ ಕರಗಿದೆ. ಅದನ್ನು ಒಂದು ಜಾಲರಿನ ತಗೊಂಡು ಸೋಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಶಾವಿಗೆನ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಆ ಬೆಲ್ಲದ ಪಾಕದೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಪಾಕ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಕರಗಿಸ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿ ಮತ್ತು ಒಂದು ಸ್ಪೂನಷ್ಟು ಅಕ್ಕಿನ ಸೇರಿಸ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಲು ಪಾಯಸ ಮಾಡೋದಕ್ಕಿಂತ ಈ ರೀತಿ ಕಾಯಿಯನ್ನು ರುಬ್ಬಿ, ಕಾಯಿ ಮತ್ತು ಒಂದು ಸ್ಪೂನಷ್ಟು ಅಕ್ಕಿನ ರುಬ್ಬಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಹಾಲು ಪಾಯಸ ಮಾಡ್ತಾನೇ ಇರ್ತೀವಿ, ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಏಲಕ್ಕಿನ ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನಾವು ಯಾವಾಗಲೂ ಹಾಲಿರುತ್ತೆ, ಹಾಲು ಪಾಯಸ ಮಾಡ್ತಾನೇ ಇರ್ತೀವಿ. ಈ ರೀತಿ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಶಾವಿಗೆ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾವು ರೆಡಿ ಮಾಡಿರೋ ಶಾವಿಗೆ ಪಾಯಸ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು ಸೈಡು ಕಡಲೆಕಾಳು ಉಸ್ಲಿ ರೆಡಿಯಾಗಿದೆ. ಈಗ ಪಾಯಸನೂ ಚೆನ್ನಾಗಿ ಕುದ್ದು ರೆಡಿ ಆದರೆ ಪಾಯಸನೂ ರೆಡಿ ಆಗುತ್ತೆ. ಈಗ ಪಾಯಸನೂ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಕುದ್ದು ಶಾವಿಗೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅಕ್ಕಿ ಹಾಕಿರೋದ್ರಿಂದ ಆವಾಗವಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಈಗ ಕುದ್ದು ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಕುದ್ದು ರೆಡಿ ಆದಮೇಲೆ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಬಾಯಿ ಮುಚ್ಚಿ ಬಿಟ್ಬಿಟ್ರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಈಗ ಶಾವಿಗೆ ಪಾಯಸ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ನೈವೇದ್ಯಕ್ಕೆ ಶಾವಿಗೆ ಪಾಯಸ ಕಡಲೆಕಾಳು ಉಸ್ಲಿ ರೆಡಿಯಾಗಿದೆ. ಈಗ ನಾನು ದೇವ್ರಿಗೆ ಎಡೆನ ತುಂಬ್ಕೊಳ್ತೀನಿ. ನೀವು ನೋಡ್ತಿರ್ಬೋದು ಪಾಯಸ ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಎಡೆನ ತುಂಬ್ಕೊಳ್ತೀನಿ. ಪಾಯಸ ಮತ್ತು ಕಡಲೆಕಾಳು ಉಸ್ಲಿನ ತಗೊಂಡಿದ್ದೀನಿ. ಈಗ ನೈವೇದ್ಯ ಮಾಡಿದ್ದಾಯಿತು. ನಿಮಗೆ ಎರಡನ್ನೂ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಯಾವುದಾದ್ರು ಒಂದಾದ್ರೂ ಮಾಡ್ಕೊಳ್ಬೋದು. ಅದನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಹಾಲು ಸಕ್ಕರೆ ಬೇಕಾದರೂ ಎಡೆ ಮಾಡಿಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಅಂಗಾರ ಗಣೇಶನ ಚತುರ್ಥಿನ ಈ ರೀತಿ ಮಾಡಿದ್ದೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ತಾನೇ ಪೂಜೆ ಮುಗಿಸ್ದೆ. ನೈವೇದ್ಯನೂ ಏನೇನು ಮಾಡಿದೆ ಅಂತದ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು.